ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ತಮ್ಮನ ಅರಶಿನ ಶಾಸ್ತ್ರ. ಸೊ ಮನೆಯೆಲ್ಲ ಯಾವ ಥರ ರೆಡಿ ಮಾಡಿದ್ದಾರೆ, ಏನೇನು ಪೂಜೆ ನಡೀತಿದೆ ಎಲ್ಲವನ್ನು ತೋರಿಸ್ತೀನಿ. ನಾನು ಸಿಂಪಲ್ ಆಗಿ ಈ ಥರ ರೆಡಿ ಆಗಿದ್ದೀನಿ, ಸ್ವಲ್ಪ ಲೇಟ್ ಆಗೋಯ್ತು. ಹಾಗಾಗಿ ಇದು ಮದುವೆಗಿಂತ ಮುಂಚಿನ ದಿನದ ವಿಡಿಯೋ, ಅಂದರೆ ಆವತ್ತು ಯಾವೆಲ್ಲ ಶಾಸ್ತ್ರಗಳಿರುತ್ತೆ ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ನಾನು ಕೂಡ ಕೆಲವೊಂದು ವಿಡಿಯೋಗಳಲ್ಲೆಲ್ಲ ನೋಡ್ತಾ ಇರ್ತೀನಿ. ಕೆಲವೊಂದು ಕಡೆ ಮದುವೆಯಲ್ಲಿ ಡಿಫ್ರೆಂಟ್ ಆಗಿ ಇರುತ್ತೆ ಶಾಸ್ತ್ರಗಳು, ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ. ಹಾಗೆಯೇ ನಮ್ಮ ಕಡೆನೂ ಕೂಡ ತುಂಬ ರೀತಿಯ ಶಾಸ್ತ್ರಗಳೆಲ್ಲ ಇರುತ್ತೆ. ಫಸ್ಟ್ ಬಂದು ಭಟ್ರು ಬಂದು ಅವತ್ತು ಪೂಜೆಯನ್ನು ಮಾಡ್ತಾರೆ. ಅಂದರೆ ಹುಡುಗ ಅಥವಾ ಹುಡುಗಿಯ ಅಪ್ಪ ಅಮ್ಮನನ್ನು ಕೂರಿಸಿ, ಮತ್ತು ಮದುವೆ ಆಗೋ ಹುಡುಗ ಇರ್ತಾನಲ್ಲ ಅವನನ್ನು ಕೂರಿಸಿ, ಈ ಥರ ಕಳಸ ಇದೆಯಲ್ವಾ, ಸೊ ಅದನ್ನು ಫಸ್ಟ್ ರೆಡಿ ಮಾಡ್ತಾರೆ. ಕಳಸ ಅಂದರೆ ನಮ್ಮ ಕಡೆ ತಳಗಿ ಅಂತ ಕರಿತೀವಿ, ಅದನ್ನೆಲ್ಲ ರೆಡಿ ಮಾಡ್ತಾರೆ. ಇಲ್ಲಿ ನೋಡ್ತಿರ್ಬೋದು ಹೋಮ ಎಲ್ಲ ಶುರುವಾಗಿದೆ. ಸೊ ಹೋಮವನ್ನು ಮಾಡಿದ ತಕ್ಷಣ ನಂತರ ಬೇರೆ ಬೇರೆ ಯಾವ್ಯಾವ ರೀತಿಯ ಶಾಸ್ತ್ರಗಳಿದೆ ಅದನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ವಿಶೇಷವಾಗಿ ಮಗನ ವಿವಾಹ ಕಾರ್ಯ ಮಾಡುವಂತ ಮೊದಲು ಏನಂತಂದ್ರೆ ವಿಶೇಷವಾಗಿ ಗಣಪತಿ ಪೂಜೆ ಮಾಡಿಕೊಂಡು ಶ್ರದ್ಧೆಯಿಂದ ಇವತ್ತಿನ ದಿವಸ ಮಾಡುವಂತ ಕಾರ್ಯ ನಾಳೆ ದಿವಸ ಮದುವೆ ಕಾರ್ಯ ಅಂತ ನಿರ್ವಿಘ್ನ ಸಾಗಬೇಕು. ಕುಲದೇವ ಅಕ್ಷತ ಕಾಲಕ್ಕೆ ನೆಕ್ಸ್ಟು ಹೋಮ ಎಲ್ಲ ಮುಗಿದ್ಮೇಲೆ ಕೆಲವು ಶಾಸ್ತ್ರಗಳನ್ನು ಭಟ್ರೆ ನಿಂತು ಮಾಡಿಸ್ತಾರೆ. ಒಲೆ ಶಾಸ್ತ್ರ ಆಗಿರ್ಬೋದು, ಮತ್ತು ಬಾಗಿಲು ಶಾಸ್ತ್ರ, ಹಾಗೆಯೇ ಭತ್ತ ಮೆರೆಯೋ ಶಾಸ್ತ್ರ, ಮತ್ತು ರಾಗಿ ಬೀಸೋ ಶಾಸ್ತ್ರ, ಅದನ್ನೆಲ್ಲ. ಸೊ ಇಲ್ಲಿ ಆಕಳು ಬಂದು ನಿಂತಿದೆ ಆಲ್ರೆಡಿ. ಇದಕ್ಕೆ ಇವಾಗ ಊಟವನ್ನು ಕೊಟ್ಟು ನಾವು ನೆಕ್ಸ್ಟು ಕಾರ್ಯಕ್ರಮಗಳನ್ನು ಮುಂದುವರಿಸಬೇಕು. ಗಂದು ಇಲ್ಲಿ ನೋಡಿ, ಮೆಹಂದಿ ಶಾಸ್ತ್ರಕ್ಕೆ ಈ ಥರ ರೆಡಿ ಮಾಡಿದ್ದಾರೆ. ಹೋಮ ಮುಗಿಯೋ ತನಕ ನಾನು ನಿಮಗೆ ಏನೇನು ರೆಡಿ ಮಾಡಿದ್ದಾರೆ ಅಂತ ತೋರಿಸ್ತೀನಿ. ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ಹಳದಿ ನೀರನ್ನು ರೆಡಿ ಮಾಡಿ ಇಟ್ಟಿದ್ದಾರೆ. ಹಳದಿ ಶಾಸ್ತ್ರ ಎಲ್ಲ ಆದಮೇಲೆ ಲಾಸ್ಟ್ ಹಳದಿ ನೀರನ್ನು ಮೇಲಿಂದ ಹಾಕ್ತಾರೆ, ಅದಕ್ಕೆ ರೆಡಿಯಾಗಿದೆ. ಹಾಗೆಯೇ ಆ ಕಡೆ ಈ ಕಡೆ ಎರಡು ಬೆಂದಿಗೆಯನ್ನೆಲ್ಲ ಇಟ್ಟಿದ್ದಾರೆ, ತುಂಬಿದ ಕೊಡ ಇರಬೇಕು ಅಂತ ಅಂದ್ಬಿಟ್ಟು. ಇಲ್ಲಿ ಕೂದಲನ್ನು ಕಟ್ ಮಾಡ್ತಿದ್ದಾರೆ. ನೆಕ್ಸ್ಟ್ ಇಲ್ಲಿ ನೋಡ್ತಿರ್ಬೋದು ರಾಗಿ ಬೀಸೋದು, ಭತ್ತ ಮೆರೆಯೋ ಶಾಸ್ತ್ರ ಅದು ಇದೆ, ಆಮೇಲೆ ಒಲೆ ಶಾಸ್ತ್ರ ಇದೆ, ಅದು ಇದೆ. ಸೊ ಆ ಥರ ಎಲ್ಲ ಇದೆ, ಅದನ್ನು ತೋರಿಸ್ತಾ ಹೋಗ್ತೀನಿ. ಇಲ್ಲಿ ನೋಡಿ, ಇವಾಗ ಒಲೆ ಶಾಸ್ತ್ರ ಮಾಡ್ತಾ ಇದ್ದಾರೆ. ಒಲೆಯನ್ನು ಇಟ್ಟು ಅಲ್ಲಿ ಅದ್ರ ಮೇಲೆ ಸ್ವಲ್ಪ ಬೆಂಕಿಯನ್ನು ಮಾಡಿ ನೆಕ್ಸ್ಟು ಹಾಲನ್ನು ಉಗಿಸ್ತಾರೆ. ಆ ಥರ ಶಾಸ್ತ್ರ ಇರುತ್ತೆ ಒಲೆ ಶಾಸ್ತ್ರ ಅಂದರೆ. ನೆಕ್ಸ್ಟ್ ಇಲ್ಲಿ ಕಂಕಣ ಕಟ್ಟಿಸ್ತಾ ಇದ್ದಾರೆ ಭಟ್ರು ಬಂದು. ಹಾಗೆಯೇ ನನ್ನ ದೊಡ್ಡ ಬ್ರದರ್ ಮದುವೆಯಲ್ಲಿ ನಾನು ಕಂಕಣವನ್ನು ಕಟ್ಕೊಂಡಿದ್ದೆ, ತಳಗಿಯನ್ನು ನಾನು ಹಿಡಿದಿದ್ದೆ. ಇವಾಗ ಚಿಕ್ಕ ಬ್ರದರ್ ಮದುವೆಯಲ್ಲಿ ನನ್ನ ತಂಗಿ ತಳಗಿಯನ್ನು ಹಿಡಿತಾ ಇದ್ದಾಳೆ, ಹಾಗಾಗಿ ಅವಳಿಗೆ ಕಂಕಣವನ್ನು ಕಟ್ತಾ ಇದ್ದಾರೆ ಇವಾಗ ಇಲ್ಲಿ. ಹೌದಪ್ಪ. ಇನ್ನೇನು ಒಂದು ಅರ್ಧ ದಿನ ಆಗೋಯ್ತು, ನಂದು ಅರ್ಧ ದಿನ ಅಟೆ. ಇವಾಗ ಇಲ್ಲಿ ಬಾಗಿಲು ಪೂಜೆಯನ್ನು ಮಾಡ್ತಾ ಇದ್ದಾರೆ. ನಮ್ಮ ಕಡೆಗೆ ಮದುವೆ ಅಂದರೆ ಹಾಗೆಯೇ ಪಂಚಭೂತಗಳಿಗೂ ಕೂಡ ಪೂಜೆಯನ್ನು ಮಾಡ್ತಾರೆ. ಸೊ ವಾಯು, ಅಗ್ನಿ, ಭೂಮಿ ಪ್ರತಿಯೊಂದಕ್ಕೂ ಕೂಡ ಅಷ್ಟೇ. ಹಾಗೆಯೇ ಇವಾಗ ಬಾಗಿಲು ಪೂಜೆ ಮುಗಿದ್ಮೇಲೆ ನೆಕ್ಸ್ಟ್ ಅಗ್ನಿ ಪೂಜೆ ಅಂದರೆ ಒಲೆ ಶಾಸ್ತ್ರ ಅಂತ ಹೇಳಿದ್ನಲ್ವ. ನೋಡಿ, ಮಡಿಕೆಯನ್ನು ಒಲೆ ಮೇಲೆ ಇಟ್ಟು, ಸೊ ಅದಕ್ಕೆ ರಂಗೋಲಿ ಎಲ್ಲ ಹಾಕಿರ್ತಾರೆ ಮಡಿಕೆಗೆ. ಹಾಗೆಯೇ ನವಧಾನ್ಯಗಳಿರುತ್ತಲ್ವ, ಸೊ ಅದನ್ನು ಹಾಕಿ ಅರಿಶಿನ, ಕುಂಕುಮ, ಅಕ್ಷತೆ, ಹೂವನ್ನೆಲ್ಲ ಹಾಕಿ ನೆಕ್ಸ್ಟು ಹಾಲನ್ನು ಹಾಕಿ ಹಾಲನ್ನು ಉಗಿಸ್ತಾರೆ. ಸೊ ಆ ಥರ ಇರುತ್ತೆ ಒಲೆ ಶಾಸ್ತ್ರ ಅಂದರೆ. ಇನ್ನೊಂದೇನೆಂದರೆ ಒಲೆ ಶಾಸ್ತ್ರಕ್ಕೆ ಒಂದು 4-5 ಜನನಾದರೂ ಅರಿಶಿನ, ಕುಂಕುಮ, ಅಕ್ಷತೆಯನ್ನೆಲ್ಲ ಹಾಕಬೇಕು. ಇಲ್ಲಿ ಭಟ್ರು ಹಾಕ್ತಾ ಇದ್ದಾರೆ. ನೆಕ್ಸ್ಟು ಮತ್ತು ಮನೆಯವರು ಯಾರ್ಯಾರು ಇರ್ತಾರಲ್ವ ಅವರೆಲ್ಲ ಹಾಕ್ಬೋದು. ಹಾಗೆಯೇ ಪೂಜೆ ಮಾಡೋದು ಬಂದುಬಿಟ್ಟು ಮದುವೆ ಆಗೋ ಹುಡುಗ ಅಥವಾ ಹುಡುಗಿ ಇರ್ತಾರಲ್ವ, ಸೊ ಅವರೇ ಮಾಡಬೇಕು. ಇಲ್ಲಿ ನನ್ನ ತಮ್ಮನ ಮದುವೆ ಇರೋದ್ರಿಂದ ನನ್ನ ತಮ್ಮ ಇವಾಗ ಒಲೆ ಪೂಜೆಯನ್ನು ಮಾಡ್ತಾ ಇದ್ದಾನೆ. ಸೊ ಈ ರೀತಿಯಾಗಿ ಶಾಸ್ತ್ರಗಳೆಲ್ಲ ಇರುತ್ತೆ ನಮ್ಮ ಕಡೆಯಲ್ಲಿ. ಬಟ್ ತುಂಬ ಚೆನ್ನಾಗಿರತ್ತಲ್ವ. ನಮಗೆ ಪಂಚಭೂತಗಳಿಲ್ಲದೆ ನಾವು ಬದುಕಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಪಂಚಭೂತಗಳಿಗೂ ಪೂಜೆಯನ್ನು ಮಾಡಿ ನೆಕ್ಸ್ಟ್ ಮದುವೆ ಕಾರ್ಯವನ್ನು ಮುಂದುವರಿಸೋದು.
ನೆಕ್ಸ್ಟ್ ಇದು ನೋಡಿ ಭತ್ತ ಮೆರೆಯೋ ಶಾಸ್ತ್ರ. ಇವಾಗ ನೋಡಿದಾಗ ತುಂಬ ಖುಷಿ ಅನಿಸುತ್ತೆ. ನಮಗಂತೂ ಈ ಥರ ಎಕ್ಸ್ಪೀರಿಯನ್ಸ್ ಮಾಡೋಕ್ಕಾಗಲ್ಲ. ಭತ್ತವನ್ನು ಕುಟ್ಟಿ ಅಕ್ಕಿ ಮಾಡಿ ಊಟ ಮಾಡೋಕ್ಕಾಗಲ್ಲ. ಮುಂಚಿನ ಕಾಲದಲ್ಲೆಲ್ಲ ಮಾಡ್ತಿದ್ರು ಅಲ್ವಾ ಹಳ್ಳಿಗಳಲ್ಲಿ. ಸೊ ಅದು ಅಟ್ಲೀಸ್ಟ್ ನಾವು ಈ ಥರ ಮದುವೆ ಟೈಮಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಬಹುದು ಅಲ್ವಾ. ಸೊ ಭತ್ತವನ್ನು ಹಾಕಿದ್ದಾರೆ, ಎಲ್ಲರೂ ಸೇರಿ ಇವಾಗ ನಾವು ಭತ್ತವನ್ನು ಮೆರಿತಾ ಇದ್ದೀವಿ. ಸೊ ಅದರಲ್ಲಿ ಅಕ್ಕಿ ಬರುತ್ತಲ್ವ, ಆ ಅಕ್ಕಿಯನ್ನು ತೆಗೆದ್ಬಿಟ್ಟು ಮದುಮಗ ಇರ್ತಾನಲ್ವ, ಸೊ ಅವನಿಗೆ ಮದುವೆ ದಿನ ಹಣೆಗೆ ಹಚ್ತಾರೆ ಒಂದು 5-6 ಅಕ್ಕಿ ಕಾಳನ್ನು ತಗೊಂಡು. ಸೊ ಆ ಥರ. ನೆಕ್ಸ್ಟ್ ನೋಡಿ ರಾಗಿ ಬೀಸೋ ಶಾಸ್ತ್ರ. ಮುಂಚೆ ಎಲ್ಲರ ಮನೇಲೂ ಈ ಥರ ಕಲ್ಲುಗಳೆಲ್ಲ ಇರ್ತಾ ಇತ್ತು ಅಲ್ವಾ. ಸೊ ಒಂಥರ ಗ್ರ್ಯಾಟಿಟ್ಯೂಡ್ಸ್ ಅನ್ಸ್ದಂಗೆ ಆಗುತ್ತೆ, ಯಾಕಂದರೆ ಇದನ್ನೆಲ್ಲ ನಾವು ಮುಂಚೆ ಯೂಸ್ ಮಾಡಿ ರಾಗಿ ಗಂಜಿ ಎಲ್ಲ ಮಾಡ್ತಾ ಇದ್ವಿ. ಹಾಗಾಗಿ ತುಂಬ ಖುಷಿ ಆಗ್ತಾ ಇದೆ ಇವಾಗ ನೋಡೋಕ್ಕೆ. ರಾಗಿ ಬೀಸೋ ಶಾಸ್ತ್ರ ಅಂದರೆ ರಾಗಿ ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಬೇರೆ ಪಂಚಧಾನ್ಯಗಳು ಅಥವಾ ಬೇರೆ ಬೇರೆ ನವಧಾನ್ಯಗಳನ್ನು ಹಾಕಿ ಇಲ್ಲಿ ಬೀಸ್ತಾರೆ. ಸೊ ಇದರಲ್ಲೂ ಕೂಡ ಅಷ್ಟೇ ನನ್ನ ತಮ್ಮ ಇರಲೇಬೇಕು, ಮದುವೆ ಆಗೋ ಹುಡುಗ ಅಥವಾ ಹುಡುಗಿ ಇರಲೇಬೇಕು. ಹಾಗೆಯೇ ಒಂದು 5-6 ಜನ ಸೇರಿ ಈ ಥರ ರಾಗಿಯನ್ನು ಬೀಸೋದು. ಇವಾಗ ಇದು ರೆಡಿಯಾಗಿತ್ತಲ್ವ, ಭಟ್ರು ರೆಡಿ ಮಾಡಿಕೊಟ್ಟು ಹೋಗಿದ್ರು ತಳಗಿಯನ್ನು. ಅದನ್ನು ಇವಾಗ ನನ್ನ ತಮ್ಮ ನನ್ನ ತಂಗಿಗೆ ಕೊಡ್ತಾ ಇದ್ದಾನೆ. ಸೊ ಎಲ್ಲರೂ ಸೇರಿ ಅದನ್ನು ತಗೋಬೇಕು ಇವಾಗ. ನೆಕ್ಸ್ಟು ಬಾವಿ ಶಾಸ್ತ್ರ ಒಂದು ಪೆಂಡಿಂಗ್ ಇದೆ, ಅದನ್ನು ಮದುವೆ ದಿನವೇ ಮಾಡಬೇಕು. ಬೆಳಿಗ್ಗೆ ಸೂರ್ಯೋದಯಕ್ಕಿಂತ ಮುಂಚೆ ಎದ್ದು ಬಾವಿ ಪೂಜೆಯನ್ನು ಮಾಡಿ, ಜಲದೇವನಿಗೆ ಪೂಜೆಯನ್ನು ಮಾಡಿ ನೆಕ್ಸ್ಟು ಮದುವೆ ಕಾರ್ಯಕ್ರಮಗಳನ್ನೆಲ್ಲ ಸ್ಟಾರ್ಟ್ ಮಾಡ್ಬೋದು. ಇಲ್ಲಿ ಹಳದಿ ಶಾಸ್ತ್ರಕ್ಕೆ ಎಲ್ಲರೂ ರೆಡಿಯಾಗಿ ನಿಂತಿದ್ದಾರೆ. ಫಸ್ಟು ನಮ್ಮಮ್ಮ ಹಳದಿಯನ್ನು ಹಚ್ತಾ ಇದ್ದಾರೆ. ಇದು ಸ್ವಲ್ಪ ಗ್ರೀನಾಗಿ ಕಾಣಿಸ್ತಾ ಇದೆ, ಯಾಕಂದರೆ ಜಾಸ್ತಿಯಾಗಿ ಮಲ್ಲಿಗೆ ಹೂವಿನ ಎಲೆಯನ್ನು ಹಾಕಿರ್ತಾರೆ ಸ್ವಲ್ಪ ಕಲರ್ ಬರಲಿ ಅಂತ ಅಂದ್ಬಿಟ್ಟು. ಹಾಗಾಗಿ ಸ್ವಲ್ಪ ಹಸಿರಾಗಿ ಕಾಣಿಸ್ತಾ ಇದೆ. ನಮ್ಮಪ್ಪ ಹಾಗೆಯೇ ನಾವೆಲ್ಲ ಫಸ್ಟು ಮನೆಯವರೆಲ್ಲ ಹಚ್ಬಿಟ್ಟು ಆಮೇಲೆ ಉಳಿದವರೆಲ್ಲ ಹಚ್ತಾರೆ. ಇಲ್ಲಿ ಎಲ್ಲರೂ ರೇಗಿಸ್ತಾ ಇದ್ದಾರೆ, ಯಾಕಂದರೆ ನನ್ನ ಹಸ್ಬೆಂಡ್ಗೆ ನಾನು ಹಚ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಮೆಹಂದಿಯನ್ನು ನೋಡ್ತಿರ್ಬೋದು ನೀವಿಲ್ಲೀಗ. ಇನ್ನೊಂದೇನೆಂದರೆ ತಮ್ಮನ ಮದುವೆ ಮಳೆಗಾಲದಲ್ಲಿ ಇತ್ತಲ್ವ, ಹಾಗಾಗಿ ಎಲ್ಲಿ ಮಳೆ ಸಿಗುತ್ತೆ ಅಂದ್ಕೊಂಡಿದ್ವಿ. ಬಟ್ ಯಾವ ಕಾರ್ಯಕ್ರಮಕ್ಕೂ ಕೂಡ ಮಳೆನೇ ಸಿಕ್ಕಿರಲಿಲ್ಲ. ತುಂಬ ಖುಷಿ ಆಯಿತು, ಯಾಕಂದರೆ ಮಳೆ ಬಂದರೆ ಗೊತ್ತಲ್ವ, ಸೊ ಬಟ್ಟೆಗಳು ಒಣಗಲ್ಲ ಮತ್ತು ಮನೆಯೆಲ್ಲ ತುಂಬ ಗಲೀಜಾಗಿಬಿಡತ್ತೆ, ತುಂಬ ಕಷ್ಟ ಆಗುತ್ತೆ ಓಡಾಡೋಕ್ಕೆಲ್ಲ. ಬಟ್ ಪುಣ್ಯಕ್ಕೆ ಮಳೆ ಸಿಕ್ಕಲಿಲ್ಲ, ನಿಜವಾಗೂ ಥ್ಯಾಂಕ್ಸ್ ಹೇಳಬೇಕು. ಹಾಗೆಯೇ ಕಾಶ್ವಿ ಅಂತೂ ಮಲ್ಕೊಂಡ್ಬಿಟ್ಟಿದ್ಲು, ಅವ್ರ ಮಾವಂಗೆ ಸ್ವಲ್ಪನೂ ಕೂಡ ಅರ್ಶನವನ್ನು ಹಚ್ಚೋಕ್ಕಾಗಿರಲಿಲ್ಲ. ಸೊ ನೆಕ್ಸ್ಟ್ ಇಲ್ಲಿ ಅಪ್ಪ ಹಾಗೆ ರಿಲೇಟಿವ್ಸ್ ಎಲ್ಲರೂ ಕೂಡ ಅರ್ಶನವನ್ನು ಹಚ್ತಾ ಇದ್ದಾರೆ. ಸೊ ಮನೆ ಮದುವೆ ಅಂದರೆ ಗೊತ್ತೇ ಇದೆಯಲ್ವಾ, ತುಂಬ ಬ್ಯುಸಿಯಾಗಿರ್ತೀವಿ, ಯಾಕಂದರೆ ಎಲ್ಲದಕ್ಕೂ ನಾವೇ ಓಡಾಡಬೇಕಾಗತ್ತೆ. ಹಾಗಾಗಿ ಅಷ್ಟೊಂದು ವಿಡಿಯೋ ಮಾಡ್ಕೊಳ್ಳೋಕ್ಕಾಗಿಲ್ಲ. ಇದನ್ನು ರಿಲೇಟಿವ್ಸ್ ಎಲ್ಲರೂ ಸೇರಿ ಸ್ವಲ್ಪ ವಿಡಿಯೋ ಎಲ್ಲ ಮಾಡ್ಕೊಂಡಿದ್ರು, ಅದನ್ನು ನಾನು ಎಡಿಟ್ ಮಾಡಿ ಹಾಕಿದ್ದೀನಿ. ಹಾಗೆಯೇ ವಿಡಿಯೋಗ್ರಾಫರ್ ಎಲ್ಲ ಚೆನ್ನಾಗಿ ವಿಡಿಯೋ ಮಾಡಿದ್ದಾರೆ, ಎಡಿಟ್ ಆದಮೇಲೆ ಕಳಿಸ್ತೀನಿ ಅಂತ ಹೇಳಿದ್ದಾರೆ, ಮದುವೆದಾಗಿರ್ಬೋದು ಮತ್ತು ಎಲ್ಲವನ್ನು. ಸೊ ಆಮೇಲೆ ಬೇಕಾದರೆ ಇನ್ನೊಂದು ಸಲ ನಾನು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಹಾಗೆಯೇ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.